ಪ್ರಧಾನಮಂತ್ರಿಗಳಿದ್ದಾರ ಮೋದಿ ಸಾಹೇಬರು ಸುಳ್ಳಾಡಬೇಕಂತ ಎಲ್ಲಾರ ಕಾನೂನು ದೊಡ್ಡ ವರ್ಷ ಸುಳ್ಳಾಡಬೇಕಂತದನ ಆಡಿದ 2014ರಲ್ಲಿ ತೂಕ ಮಾಡಬೇಕು. 2014ರಲ್ಲಿ ನನಗೆ ಒಂದು ವೇಳೆ ನೀವು ಗೆಲ್ಲಿಸಿದ್ರಿ ಸರ್ಕಾರ ಆಯ್ತು ಅಂದ್ರೆ ನಿಮಗೆ ಒಂದೊಂದು ವರ್ಷಕ್ಕ ಒಂದೊಂದು 15 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತೇವೆ ಅಂತ ಮಾತಾಡಿದ್ರು. ನಮ್ಮ ಮನೆಗೆ ಮಾತು ಬೇರೆಯವರು ಹೇಳಲ್ಲ. ನಮ್ಮ ಆಯಿ 80-85 ವರ್ಷದ ಆಯಿ ಓಟ್ನ ಕಾಂಗ್ರೆಸ್ ಕಾಂಗ್ರೆಸ್ ಹಾಕಿದ್ರೆ ಏ ಭಾತ್ಕಾವ್ ನಾವು ಓದು ಮೋದಿ ಹಾಕ್ತೇನೋ ಯಾಕೆ ಅಂದ್ರೆ 15 लाख ರೂಪಾಯಿ ಹಾಕ್ತೇನೆ 15 लाख ಅಂತ ತಗೊಳ್ಳೋದು ಏನು ಭಾಷೆ ಹಾಕಬೇಕು ಹಾಕದಳು ಹಾಕದೊಳಗೆ ಹೋಗೋದೊಳಗೆ ಮತ್ತೆ ಯಾರ ಮೇಲೆ ಕೆಳಗೇರಿ ಯಾರು ಕೆಳಗೆ ಹೋಗ್ಬೇಕಿದ್ದು ಸತ್ಯ ಮಾತು. ಯಾರು ಹೋದ್ರೆ ಕೆಳಗೆ ಕೆಳಗೆ ಹೋಗೋದು ಇವತ್ತಿಗೆ 1 ರೂಪಾಯಿ ಇದ್ದಾಗೂ ಬಂದಿಲ್ಲ, ಆ ಬಾಜುವಿಗೆ ಬಂದಿಲ್ಲ. ಸುಳ್ಳು ಆಡಬೇಕೇನ್ರಿ? ಸುಳ್ಳು ಆಡಬೇಕು. ನೀವು ಸುಳ್ಳು ಆಡೋದು ಮತ್ತೆ ಹಾಕ್ತಾರ ಅಂದ್ರೆ ಮೋದಿ ಸಾಹೇಬರು ಆಡಬೇಕಾ? ಆಡಬೇಕಂದ್ರೆ ಕೈ ಎತ್ತಬೇಕಾರ. ಆಡಬೇಕಂದ್ರೆ ಕೈ ಎತ್ತಿ ಸುಳ್ಳು ಆಡಬೇಕಂದ್ರೆ ಕೈ ಎತ್ತಿ ನೋಡ್ರಿ. ಅಂದ್ರೆ ಸುಳ್ಳು ಆಡಬೇಕಲ್ಲಂದ್ರೆ ಆಡಬೇಡ ಅಂದ್ರೆ ಕೈ ಎತ್ತಾರೆ ನಾವು. ಸುಳ್ಳು ಆಡಬೇಡ್ದು ತಾಯಿಗೆ ನಮಸ್ಕಾರ. ಸುಳ್ಳು ಆಡಬೇಡ. ಹುಸಿಯ ನುಡಿಯಲು ಬೇಡ, ಕೊಲಬೇಡ, ತನ್ನ ಬಂಡಿಸಬೇಡ. ಅಂತಿನ ಮೋದಿ ಸಾಹೇಬರಿಗೆ ನಮಸ್ಕಾರ ಮಾಡಿ ಸರ್ಕಾರ ಬಂದ್ರೆ ಸರ್ಕಾರದ ಗ್ಯಾರಂಟಿ ಹೇಳಬೇಕು. ಸರ್ಕಾರ ಗ್ಯಾರಂಟಿ ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಹೇಳಿರ್ತಕ್ಕಂಥದ್ದು ಸ್ಟೇಟ್ ಆಗಲಿ ಈಗ ಬರ್ಪಟ್ಟಿದ್ದ ಖರ್ಗೆ ಸಾಹೇಬರು ಮೋದಿ ಸಾಹೇಬರು ಹೇಳ್ತಾರ ಮೋದಿ ಗ್ಯಾರಂಟಿ ಅಂತಾರೆ. ಅಂದ್ರೆ ಮೋದಿ ಅವ್ರ ಮನೆಯಿಂದ ಕೊಡ್ತೀರಿ. ಮೋದಿ ಬಂದ್ರೆ ಸರ್ಕಾರ ಗ್ಯಾರಂಟಿ ಹೇಳಬೇಕು. ಮಾತಾಡೋದು ಹೋಯ್ತು ಮುತ್ತು ಹೊಡೆದು ಹೋಯ್ತಂತ ಹಿರಿಯರು ಮಾತಾಡ್ರ ದೇಶ ಜನ ದೊಡ್ಡವ್ರು ಮಾಡಿದಂತ ಸಣ್ಣವ್ರು ಮಾಡ್ತಾರಂತ ಸಂದೇಶ ದೇಶಕ್ಕ ಒಳ್ಳೇದು ಕೊಡ್ರಿ. ಕಾಯಕವೇ ಕೈಲಾಸ ಅಂತ ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿ ಹೊರತಾಗಿ ಸುಳ್ಳು ಹೇಳಿ ನಮನ ಮಾಡಿ ಈ ತರ ಓಟ್ ಕೇಳಕ್ ಹೋದ ಜನ ಕೇಳಲ್ಲ. ಜನ ಹುಚ್ಚಂತಿಲ್ಲ, ತಿಳ್ಕೊಂಡಿದ್ದಾರ, ಹುಷಾರಾಗಿದ್ದಾರ. ಇದಕ್ಕೆ ಎಚ್ಚರಿಕೆ ಕೊಡ್ತಾರ. ನಮ್ಮ ಮಾತು ತಿಳ್ಕೊಳ್ಬೇಕು. ಸರ್ಕಾರ ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟ ಅಂತ ಹೇಳಿದ್ರು. 5 ಗ್ಯಾರಂಟಿ ಒಳಗೆ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷಕ್ಕೆ 24,000 ಬರ್ತದೆ. ಇದು 24,000 ಮನೆಗೆ ಬಂದಾಗ ಸರ್ ನಾನು 10ನೇ ಪಾಸ್ ಆಗಿದ್ದ ಒಕ್ಕಲ್ತನ ಮಾಡಕ್ಕೆ ನೌಕರಿ ಇದ್ದ 40,000 ಕೊಟ್ಟಿದ್ರು. 1 ವರ್ಷಕ್ಕೆ 40 ಕೊಟ್ಟಿದ್ರು, ಬೇರೆ ಕೆಲಸಕ್ಕೆ ಇಲ್ಲ. ಆದ್ರೆ 24,000 ತಗೊಂಡಿರ್ತಕ್ಕಂಥ ತಾಯಿ ಮತ್ತೆ ಸೆದಿಗೆಲ್ಲ 24ಕ್ಕೆ ಫಿಕ್ಸ್ ಇಲ್ಲ. ಮನೆಗೆ ಅಣ್ಣ ತಮ್ಮ ಗಿಲೋ ಮಾಡ್ಲಿಕ್ಕೆ ಹೋಗ್ತಾನ, ಕೆಲಸಕ್ಕೆ ಹೋಗ್ತಾನಂದ್ರೆ 600-700 ರೂಪಾಯಿ ಫಿಕ್ಸ್. 34-24ಕ್ಕೆ ಫಿಕ್ಸ್ ಇಲ್ಲ. ಇವು ಬಾಜುದರ ಮತ್ತೆ 50 ಇವು 24 ಅದ್ರ ಜೊತೆ ಕರೆಂಟ್ ಫ್ರೀ ಅಂತ 1,000 ಬರ್ಲತ್ತದ. 500 2,000 ಅವಳೊಳಗೆ 10,000 ಹನಿ ಕುಡಿದ್ರೆ ಹಳ ಎಣಿಸ್ಲಿಕ್ಕೆ ಆಗ್ಬೇಕಾಗ್ತವ. ಕರೆಂಟ್ ಆಯ್ತು, ಬಸ್ಸಿನ ಫ್ರೀ ಮಕ್ಕಳದು. ಈಗ 5 ಗ್ಯಾರಂಟಿಗಳು ತರುಣರಿಗೆ ಬೆಲೆ ಕೊಡ್ಬೇಕಂತ ಹೇಳಿ ಯುವ ನಿಧಿ ಒಳಗ ತಪ್ಪು ಮಾಡ್ತಾರ. ಡಿಗ್ರಿ ಎಲ್ಲ ಓದಬೇಕು, MBBS ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಟೆಕ್ನಿಕಲ್ ಕೋರ್ಸ್ ಮಾಡಿ ಮನೆಗೆ ಬಂದ ಮೇಲೆ ಕೆಲಸ ಕೊಡಿ ಮಾಡಬೇಕು. ಯಾರಿಗೆ ಮಾತಾಡೋದು, ಅಭ್ಯಾಸ ಮಾಡೋದು, ಕೆಲಸ ತಗೊಂಡು ಅವರ ಕೆಲಸ ಪಡ್ಕೊಂಡು ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅವ ಬೇಕಾದಾಗ ಕೊಡಿ ಮಾಡಬೇಕು. ಎಷ್ಟು ತಪ್ಪು ಕೆಲಸ ಮಾಡ್ತೀರಿ, ದೊಡ್ಡವರು ತಪ್ಪು ಮಾಡಬಾರ್ದು. ಅದಕ್ಕೆ ಈ ನಿಟ್ಟಿನಲ್ಲಿ ತಪ್ಪನ್ನು ತಿದ್ದಲಿಕ್ಕೆ ಈಗ ನಮ್ಮ ಕೇಂದ್ರ ಸರ್ಕಾರ ನಮಗೆ ಬಂದರೆ 5 ಗ್ಯಾರಂಟಿ ಒಳಗ ಮನೆ ತಾಯಂದಿರಿಗೆ 1 ವರ್ಷಕ್ಕ 1 ಲಕ್ಷ ಹಾಕ್ತಾ ಇದಾರ. ಹಾಕಿ ಗ್ಯಾರಂಟಿ ಕೊಟ್ಟಾರ. ಬೇಕಂದ್ರೆ ಹಾಕರಿ. ಯಾರ ಮಾತುಗಳು ಎಕಡೆ ಹೋದ್ರೆ ಆಗಲ್ಲ, ಭಜನೆ ಮಾಡೋದಾಗಲ್ಲ. ದಯವಿಟ್ಟು ಓಟಿನ ಭಜನೆ ಮಾಡಬೇಕು, ಓಟಿನ ಮುಖಾಂತರ ಭಜನೆ ಮಾಡಬೇಕು. ಟೊಯ್ ಅಂತ ಭಜನೆ ಮಾಡ್ತೋ ಕೊಯ್ ಅಂತ ಬದಮಾಶಿ ಮಾಡೋರು ಹೋಗ್ತಾರ, ಕೆಲಸ ಮಾಡೋರು ಬರ್ತಾರ. ಈ 5 ಗ್ಯಾರಂಟಿಗಳು ರೈತರು ಅಂತ ಹೇಳಿ ನಾನು ಮುಗಿಸ್ತೀನಿ. ರೈತ ನಮ್ಮ ದೇಶದ ಅನ್ನದಾತ. ಯಾರೇ ಇರಬಹುದು, ಹೆಲಿಕಾಪ್ಟರ್ ಓಡಾಡೋದು ಸಹಿತ ಊಟ ಮಾತ್ರ ಹೊರ ಊಟ ಮಾಡಬೇಕು.
ಚಮಚಲಿಂದ ತಿಲ್ಲಿ ಫೋನ್ ಪೇ ಆಗಲಿ ಏನಾಗಲಿ ಊಟ ರೈತ ಬೆಳೆದು ಮಾಡಬೇಕು. ಆದ್ರೆ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಸರ್ಕಾರ ಮೋದಿ ಸಾಹೇಬ್ ಸರ್ಕಾರ ಹೋಗಿದಾಗ 700 ಜನ ಸತ್ತು ಹೋಗ್ತಾರ. ಮೂಸೆ ಬೋಲ್ತೆ ಜೈ ಜವಾನ್ ಜೈ ಕಿಸಾನ್, ಲೇಕಿನ್ 700 ಲೋಗೋ ಕೋ ಖತಮ್ ಕರ್ತೆನಾ. ಇದು ಮಾನವೀಯತೆನಾ? ಅನ್ನ ಕೊಡ್ತಕ್ಕಂಥ ದೇವರಿಗೆ ಕೊಲ್ಲಬೇಕಾ? ಲಾಸ್ಟ್ ಹತನ ಮಾಡಿರ್ತಕ್ಕಂಥ ಕೆಳಗ 89 ಮಂದಿ ಕರ್ನಾಟಕದ ಹೋಗಿದವರಿಗೆ ಹೇಳಲಿಸಿದ ಹಾಕಿರಿ. ಯಾವ ಮನುಷ್ಯತ್ವ? ಮಾನವೀಯತೆ ಬೇಕು. ಏನಾದರೂ ಆಗು, ಮೊದಲು ಮಾನವನಾಗುವಂತ ಕುವೆಂಪು ಹೇಳ್ತಾರ. ರೈತ ಬೆಳೆದರನೇ ಬದುಕಲಿಕ್ಕಾಗ್ತದ. ಈಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟರೆ ಅಂದ್ರೆ ರೈತರಿಗೆ MSP ಸಪೋರ್ಟಿಂಗ್ ಪ್ರೈಸ್ ಕೊಡೋದು ಮತ್ತು ಅವರು ಸಾಲ ಮನ್ನಾ ಮಾಡ್ತಕ್ಕಂಥ ಗ್ಯಾರಂಟಿ ಬರ್ಕೊಟ್ಟಿಲ್ಲ. ಸ್ವಾಮಿನಾಥನ್ ಆಯೋಗ ಜಾರಿಗೆ ತರ್ತಕ್ಕಂಥ ಕಾನೂನು ಮಾಡ್ತೇವೆ ಅಂತ ಹೇಳಿ ಬರ್ಕೊಟ್ಟಿಲ್ಲ. ನಾವು ಮನೆ ತಿಳಿಸ್ಕೊಂಬಾರಿ, ಒಂದೊಂದು ಮನೆಗೆ 10 ಮಂದಿ ತಿಳಿಸ್ಕೊಂಡೆವು. ದಯವಿಟ್ಟು ಓಟ್ ಹಾಕಬೇಕಂತ ನಿಶ್ಚಯ. ಯಾವ ಊರಿಗೆ ಹೋಗಿದೆ ಚಿಮ್ಕೋಡೆ ಬರೋಬ್ಬರಿ ಹಾಕ್ತೇವೆ, ಕಾಂಗ್ರೆಸ್ ಸಾಗರ ಹಾಕ್ತೇವೆ, ಖಂಡ್ರೇಶ್ವರ ಹೆಸರು ಮೇಲೆ ಹಾಕ್ತೇವೆ. ಈಶ್ವರ ಖಂಡ್ರೇಶ್ವರ ಕೆಲಸ ಮಾಡ್ಯಾರ, ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ರೇಣುಕಾಂತ್ ಮಂತ್ರಿ ಅಲ್ಲ, ಅವ್ರ ಸಪೋರ್ಟ್ ಅದ. DCC ಬ್ಯಾಂಕಿನ ಅಧ್ಯಕ್ಷ, ಎಂತ DCC ಬ್ಯಾಂಕ್ 4 ತಿಂಗಳದಾಗ ಬಂದವರಿಗೆ 40 ವರ್ಷದ ಸಪೋರ್ಟ್ ಮಾಡಿ. ಇದು ಲಾಭನೇ, ಇಂಡೈರೆಕ್ಟ್ ಲಾಭ ಮಾಡಿದಂಗೆ, ಅಪರೋಕ್ಷವಾಗಿ ಲಾಭ ಮಾಡಿದಂಗೆ. ಅದು ಲಾಭ ರೈತರಿಗೆ. ಸೊಸೈಟಿ ಸೆಕ್ರೆಟರಿಗಳದ, ಸೊಸೈಟಿ ಮೆಂಬರ್ಸ್ ಅದ, ಊರಾಗ ಸಾಲ ತಗೊಂಡವರ ಎಲ್ಲರೂ ಬರೋಬ್ಬರಿ ಹಾಕ್ತೇವೆ. ಖಂಡ್ರೆಯವರಿಗೆ ಎಲ್ಲ ತರ ಅಂದ್ರೆ ಏನ್ ಮಾಡಬೇಕು? ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಪಾಸ್ ಬರೋಬ್ಬರಿ ಆಗಿದೆವು. ನಾವು 35 ಮಾರ್ಕ್ಸ್ ತಗೊಂಡು ಪಾಸ್ ಆಗಿದೆ, ಪಾಸ್ ಆಗಿರ್ಬೇಕು. 90 ತಗೊಂಡು ಪಾಸ್ ಆಗಬೇಕು. ವೋಟ್ ಮಾತ್ರ ಮನೆಯೊಳಗೆ ಆಗೋತಿನ ದಿವಸ ದಯವಿಟ್ಟು ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ತೇವೆ. ಆಗೋತಾ ದಯವಿಟ್ಟು ವಾಂಕ್ ಮಾಡೋರು ಇರ್ತಾರೆ ನೋಡಿ. ಇಷ್ಟು ಹೇಳಿ ಮುಗಿಸ್ತೇ. ಏನಾರ ಮಾಡಿ ಕೂಸು ಸುಟ್ಟಿದ್ದಕ್ಕೆ 7 ತಾರೀಕಿನ ಅದರ ಬಲ ತೋರಿಸಿ ಆವತ್ತಿನ ಕಾರ್ಯಕ್ರಮ ಮಾಡಿದ್ರೆ 10 ಮಂದಿ ಕರೆದ್ರು ಓಟ್ ಖತಮ್ ಆಯ್ತಾವ. ಆವತ್ತಿನ ಹೆಸರು ತೊಟ್ಟಲಿ ಇಡಬೇಡ. 7 ತಾರೀಕಿನ ಯಾವುದೇ ಮದುವೆ ನೆಂಟಸ್ತ ನೋಡಕ್ ಹೋಗ್ಬೇಡ. ಈ 7ನೇ ತಾರೀಕಿನ ನಾ ಎಲ್ಲರೂ ಖಾತೆದಾಗ ಹೇಳ್ತೀನಿ. ಸಪೋಸ್ ಯಾರು ಸಾವು ಯಾರ ಕೈದಾಗ ಇಲ್ಲ, ದೇವ್ರ ಮುಂದೆ ಯಾರು ಇಲ್ಲ, ದೇವರು ಒಂದು ವೇಳೆ ಅಮೃತ್ ಚಿಮ್ಕೋಡೇವಿ ಅತಿ ಕಳಕಳಿಯಿಂದ ಸತ್ಯ ಮಾತು ಹೇಳ್ತಾ ಇದ್ದೀನಿ. ಒಂದು ವೇಳೆ ಚಿಮ್ಕೋಡೆ 7ನೇ ತಾರೀಕಿಗೆ ಸತ್ತನ ತಿಳ್ಕೋರಿ. ಆದ್ರೆ ತಾವು ಮಾತ್ರ ಓಟ್ ಬಿಟ್ಟು ಸಾಯಂಕಾಲ 7 ತನ ಬರಬೇಡಿ. ಮರುದಿನ ಬೇಕಾದ್ರೆ ಬಂದಿನ ಬೇಕಾದ್ರೆ ಬಿಡ್ರಿ. ಏನು ಮಂದಿ ಎಬ್ಸೋದಿದೆ. ಆದ್ರೆ ಓಟ್ ಮಾತ್ರ ತಪ್ಪಿಸ್ಕೊಳ್ಳೋದ ಖಾಲಿ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ. ಖರೆ ಇದ್ರೆ ಚಪ್ಪಾಳೆ ಹೊಡಿ. ಸಾಗರ ಖಂಡ್ರೆ ಹೆಸರ ಮೇಲೆ ಚಪ್ಪಾಳೆ ಹೊಡಿ. ಕಾಂಗ್ರೆಸ್ ಪಕ್ಷ ಹೆಸರ ಮೇಲೆ ಚಪ್ಪಾಳೆ ಹೊಡಿ. ಈಶ್ವರ ಖಂಡ್ರೆ ಹೆಸರ ಮೇಲೆ ಹೊಡಿ. ಸಿದ್ದರಾಮಯ್ಯ, DK ಶಿವಕುಮಾರ್ ಹೆಸರ ಮೇಲೆ, BR ಪಾಟೀಲ್ ಹೆಸರ ಮೇಲೆ, ಅಶೋಕ್ ಖಂಡ್ರೆ ಹೆಸರ ಮೇಲೆ, ಸಿದ್ದೇಶ್ವರ ಹೆಸರ ಮೇಲೆ, ವಿಜಯ್ ಸಿಂಗ್ ಹೆಸರ ಮೇಲೆ ಸೋತರು ಸಹಿತ ಸೋತಿರ್ಬೇಕು. ಎಲೆಕ್ಷನ್ ಸೋತಿರ್ಬೇಕು. ದಿಲ್ಕ ನಮ್ಮ ಅಶೋಕ್ ಖಂಡ್ರೆ ಸಾಹೇಬ್ರ ಹಾಡು ನೀವು ಕೇಳಿದ್ರಿ, ಖಾಸು ಕುಣಿತೀರಿ. ಏನ್ ಹಾಡ್ತಾರ ಅವರು? ಅವ್ರು ಹೇಳ್ತಾರ, 100 साल पहले मुझे तुमसे प्यार था, आज भी है और कल भी रहेगा. ನಿಮ್ಮ ಪ್ರೀತಿ 100 ವರ್ಷ ಕೆಳಗೆ ಇತ್ತಂತ ಮುಂದೆ ಇರ್ತಂತ ಹೇಳ. ನಾ ಹೇಳ್ತೆ ಜನ್ಮ ಜನ್ಮಕ ಸಾಥ ಅಂತ ಒಂದು ಗಾನ ಹಾಡಕತ್ತರಿ. ಇಷ್ಟು ಹೇಳಿ ಅವರಿಗೆ ನೆನೆಸ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಇವ್ರಕ್ಕಿಂತ ಹೆಚ್ಚು, ಇವ್ರ ಕ್ಷೇತ್ರದ ಅವ್ರಕ್ಕಿಂತ ಹೆಚ್ಚು, ಎಲ್ಲ ಕಡೆ ಹೆಚ್ಚಿನ ನಂಬರ್ ಕೊಡ್ತೇವೆ ಅಂತ ಹೇಳಿ ಕರ್ನಾಟಕದ ನಕಾಸೆ ಬೀದರ್ ನ್ಯಾಯಾಲಯ ಎಲ್ಲಕ್ಕಿಂತ ಬೀದರ್ ಜಿಲ್ಲೆ ಇಡೀ ಕರ್ನಾಟಕದ ಹೆಚ್ಚಿಗೆ ಹೈಯೆಸ್ಟ್ ಲೀಡ್ ಮುಖಾಂತರ ನಾವು ಸಾಗರ ಖಂಡ್ರೆ ಕೆಲಸದ ಮುಖಾಂತರ ನಮ್ಮ ಕೆಲಸ ಅವರಿಗೆ ಕೆಲಸದ ಮುಖಾಂತರ ನಮ್ಮ ಮನೆ ಭರ್ತಿ ಆಗಲ್ಲ. ಒಂದು ವರ್ಷಕ್ಕೆ 2 ಸೇರ್ಕೊಂಡು ಸರ್ಕಾರ ಸೇರಿ 5-6 ಲಕ್ಷ ಆಗಲ್ಲ. ಸರ್ಕಾರ ಬರೋದು ಮತ್ತೆ ದುಡ್ಡು ಹೋಗೋದ್ರ ಮತ್ತೆ 2 ಲಕ್ಷ, ಒಂದು ವರ್ಷಕ್ಕೆ 10 ಲಕ್ಷ ಗಳಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾಯಿ ತಂದೆ ಹೆಣ್ಮಕ್ಳು ಗಂಡಸ ಮಕ್ಕಳು ವಾಕಿದ್ದವರು ವರ್ಷಕ್ಕೆ ಏನೇ ತಿಪ್ಪಲ್ ಮಾಡ್ಕೊಂಡು ಹೋಗುತ್ತಾ 7 ಗಂಟೆಯಿಂದ ಚಾಲು ಮಾಡಿ ಸಂಜೆ ಕಡೆ ಬೂತ್ ಲೆವೆಲ್ ಹೋಗೋ ತನಕ ಹೊರಗೆ ಕಳಿಸೋ ತನಕ ನಾವು ಕಾಯ್ಕೊಂಡು ಇರ್ಬೇಕಂತ ಹೇಳಿ ತಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತಿಗೆ ಏನಾದರೂ ತಪ್ಪಾದ್ರಿ ಇಲ್ಲೇ ವಾಪಸ್ ಕೊಡ್ರಿ. ಮನೆಗೆ ಹೋಗ್ಕೊಂಡು ಚರ್ಚೆ ಮಾಡ್ಬೇಡ್ರಿ. ಏನ್ ಮಾಡ್ಯಾರ ಮಾಡ್ಕೊಂತ ಇಲ್ಲೇ ಚಲೋ ಇದ್ದ ಹಿಡ್ಕೊರಿ, ಖರಾಬಾದ್ ವಾಪಸ್ ಕೊಡ್ರಿ. ಹಂಸ ಪಕ್ಷಿಗಳಾಗರಿ. ನಾ ನೀರು ಹಾಲು ಕಲಸಿ ಕೊಟ್ಟಿರ್ಬೇಕು. ಬರೀ ನೀರು ಕುಡಿತಕ್ಕಂಥ ಶಕ್ತಿ ಭಾರತ ಮಾತೆ, ನೀರು ಕುಡಿತಕ್ಕಂಥ ಶಕ್ತಿ, ನೀರನ್ನು ಬಿಡಿಸಿ ಹಾಲು ಕುಡಿಯೋ ಶಕ್ತಿ ಕರ್ನಾಟಕ ಮಾತೆ ನಮ್ಮೆಲ್ಲರಿಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ
ತಮ್ಮೆಲ್ಲರಿಗೆ ವಂದಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಅನಂತ ಪ್ರಣಾಮಗಳು ತಿಳಿಸಿ ತಮ್ಮೆಲ್ಲರ ಪಾದಕ್ಕೂ ಸಹಿತ ನಾನು ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ. ತಾವೆಲ್ಲರೂ ಒಬ್ಬರು ತಪ್ಪಲ್ಲ ಕೈ ಎದ್ದಿ ಅಂದ್ರೆ ನಾನು ಮುಗಿಸ್ತೆ. ಇದ್ರ ಮತ್ತೆ 2 ಗಂಟೆ ಭಾಷಣ ಚಾಲು ಮಾಡಿ.